ಜಗತಿ ಜಗತಿ. ಸಾಮಾನ್ಯವಾಗಿ ಸಂಗೀತಗಾರರಿಗೆ ಬರಹದ ಬಗ್ಗೆ ಆಸಕ್ತಿ ಇರೋದು ಒಂದು ಸಾಮಾನ್ಯವಾದ ಸಂಗತಿ. ಎಲ್ಲರೂ ಬರೀತಾರೆ ಅಂತಲ್ಲ, ಒಂದು ರಾಗ ಸಂಯೋಜನೆ ಮಾಡ್ತಾರೆ ಅಂದರೆ ಆ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಕಲ್ಪನೆ ಇರ್ತದೆ. ನಿಮಗೆ ಏನಾದರೂ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ಯಾವುದಾದ್ರೂ ಸಂಗೀತದ ಬಗ್ಗೆನೇ ನೀವು ಪುಸ್ತಕಗಳನ್ನು ತಯಾರಿಸಿದ್ದರು ಹೇಗೆ? ಮತ್ತು ನಿಮಗೆ ಬಂದಿರುವಂಥ ಪ್ರಶಸ್ತಿ, ಸನ್ಮಾನ, ಪುರಸ್ಕಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ವಿಶ್ವವಿದ್ಯಾಲಯದಲ್ಲಿ ನೌಕರಿಗೆ ಸೇರಿಕೊಂಡ ಮೇಲೆ, ಪಾಠವನ್ನು ಮಾಡಲಿಕ್ಕೆ ಆರಂಭಿಸಿದ ಮೇಲೆ ನನಗೆ ಅದು ವಿದ್ಯಾರ್ಥಿ ಜೀವನದಿಂದನೂ ಇತ್ತು ಪ್ರಶ್ನೆ. ಎಲ್ಲ ಸಂಗೀತಮಯ ಗ್ರಂಥಗಳು ಸಂಸ್ಕೃತ ಮತ್ತು ಹಿಂದಿ ಭಾಷೆಯಲ್ಲಿ ಬಹಳಷ್ಟಿದೆ, ಕನ್ನಡದಲ್ಲಿ ಬಹಳ ಅಪರೂಪ. ಅಂದರೆ ಆ ವಿಭಾಗದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಕೆಲಸಗಳಾಗಿರೋದು ಬಹಳ ಕಡಿಮೆ. ಅದಕ್ಕೋಸ್ಕರನೇ ಸಂಗೀತದ ಪರೀಕ್ಷೆಗಳನ್ನು ಕಟ್ಟದಂಥ ಎಲ್ಲ ಮಕ್ಕಳು ಕೂಡ ಪುಸ್ತಕಗಳಿಲ್ಲದೆ ಒದ್ದಾಡ್ತಾರೆ, ಬಹಳ ಕಷ್ಟ ಅನುಭವಿಸ್ತಾರೆ. ಹಿಂದಿ ಅವರಿಗೆ ಬರಲ್ಲ, ಕನ್ನಡದವರಿಗೆ, ಆಮೇಲೆ ಸಂಸ್ಕೃತನೂ ಅರ್ಥ ಆಗಲ್ಲ. ಹಾಗಾಗಿ ಇದನ್ನು ಪರಿಹರಿಸಬೇಕು ಅಂತಂದರೆ ಯಾರಾದರೂ ಒಂದಿಷ್ಟು ಜನರು ಅದನ್ನು ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಅದನ್ನು ತಂದರೆ ಭಾಳ ಒಳ್ಳೆಯದು ಅಂತ ವಿಶ್ವವಿದ್ಯಾಲಯ ನೌಕರಿ ಮಾಡಬೇಕಾದ್ರೆ ಅದು ಅನ್ನಿಸ್ತು. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ನಾನು ಬರವಣಿಗೆ ಅಂತಂದರೆ ಈ ಸಾಹಿತ್ಯಿಕ ಬರವಣಿಗೆ ಅಲ್ಲ, ಸಂಗೀತದ ಪ್ರಾಯೋಗಿಕಕ್ಕೆ ಬೇಕಾಗಿರುವಂಥದ್ದು ವಿಷಯಗಳು ಮತ್ತು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಸ್ವರಾಲಂಕೃತಿ ಅಂತ ಒಂದು ಪ್ರಥಮ ಪುಸ್ತಕ ನಂದು, ಸುಮಾರು ಈಗ ಒಂದು 2,500 ಪುಸ್ತಕ ಅದು ಸೇಲ್ ಆಗಿದೆ. ಅದರೊಳಗೆ ಒಂದು 250 ಅಲಂಕಾರಗಳಿದ್ದಾವೆ. ಸ್ವರಗಳನ್ನು ಕ್ರಮವಾಗಿ ಜೋಡಿಸಿ ಹಾಡೋದು ಅದು ಅಲಂಕಾರ ಅಂತ. ಅದರದ್ದೇ ಒಂದು ಬೇರೆ ಬೇರೆ 6 ತಾಳಗಳಲ್ಲಿ ಅದಿದೆ. ಅದಾದಮೇಲೆ ಸ್ವರಮಾಲಾ ಶತಕ ಅಂತೇಳಿ, ಸ್ವರಮಾಲಾ ಶತಕ, ಸ್ವರಮಾಲಾ ಅಂತಂದರೆ ಸ್ವರಗೀತೆ, ಆಮೇಲೆ ಅದರದ್ದೇ ಮಾಲೆ ಶತಕ, 100 ರಾಗಗಳಲ್ಲಿ ಆ ರಾಗದ ಶಾಸ್ತ್ರ ಮಾಹಿತಿಯನ್ನು ಕೊಟ್ಟು ನಾನೇ ರಚನೆ ಮಾಡಿರುವಂಥ 100 ಸ್ವರಗೀತೆಗಳು ಆ ಪುಸ್ತಕದಲ್ಲಿ ಇದ್ದಾವೆ. ಅದಾದಮೇಲೆ ಸಂಗೀತ ಪಾರಿಭಾಷಿಕ ಶಬ್ದಗಳು ಅಂತೇಳಿ, ಇದು 3ನೇ ಪುಸ್ತಕ. ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ರೆ ನಾನು ಬಿಜಾಪುರದಲ್ಲಿ ಇರೋದ್ರಿಂದ ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ಸುಪ್ರಸಿದ್ಧರು ಅಲ್ಲಿ. ಸಿದ್ದೇಶ್ವರ ಸ್ವಾಮೀಜಿಗಳು ಅಂದರೆ ಬಹಳ ಭಕ್ತಿ ಭಾವ, ಅವರ ಪ್ರವಚನಗಳನ್ನು ನೀವು ಎಲ್ಲರೂ ಕೇಳಿರ್ಬೋದು. ಅವರ ಕುರಿತಾದಂಥ ಅವರು ಕಾಲವಾದಮೇಲೆ ಕೊನೆಯ ದಿನ ವಿಜಯಪುರವನ್ನು ಬಿಟ್ಟು ಗೋಕರ್ಣಕ್ಕೆ ಬರುವ ದಿನ ಶ್ರೀ ಶ್ರೀ ಸಿದ್ದೇಶ್ವರ ಶತನಾಮ ಜಪಾವಳಿ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿದ್ದು. ಒಂದು ದಿವಸ ಎದ್ದಾಗೆ 100 ಅವರ ಕುರಿತಾಗಿರೋ ಶಬ್ದಗಳು ಹೊಳೆದವು. ಒಂದು 10 ನಿಮಿಷದಲ್ಲಿ ಅಷ್ಟೇ. ಹೀಗೆ ಎದ್ದು ಕೂತಿದ್ದೀನಿ, ಪಟ 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 ಅದು 100 ಶಬ್ದಗಳು ಬಂದು ಅದಕ್ಕೆ ಆಮೇಲೆ ರಾಗ ಸಂಯೋಜನೆ ಮಾಡಿ ಅದು ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಅದು ಅಲ್ಲಿ ತುಂಬ ಚೆನ್ನಾಗಿ ಅದು ಇಷ್ಟ ಆಯಿತು ಎಲ್ಲರಿಗೂ, ಆ ಭಕ್ತರಿಗೆ, ಸಿದ್ದೇಶ್ವರ ಸ್ವಾಮೀಜಿಯವ್ರ ಭಕ್ತರಿಗೆ. ಅಲ್ಲೇ ಒಬ್ಬರು ಭಕ್ತರು ಅದನ್ನು ಗ್ರಂಥ ರೂಪಕ್ಕೆ ತಂದರು. ಅದು ಶ್ರೀ ಶ್ರೀ ಸಿದ್ದೇಶ್ವರ ಜಪಾವಳಿ ಅಂಥೇಳಿ. ಇನ್ನು ಎಡಿಟೆಡ್ ಪುಸ್ತಕಗಳು ಭಾಳ ಇದ್ದಾವೆ. ಈಗ ಪ್ರಸ್ತುತದಲ್ಲಿ ನಾವು ಪುಟ್ಟರಾಜ ಗವಾಯಿಗಳು, ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳು ಗಾನಸುಧಾ ಅಂತ ಬಂದಿಶ್ ಪುಸ್ತಕವನ್ನು ಬರೆದಿದ್ದಾರೆ. ಅದು ಒಂದು ಪಂಚಾಕ್ಷರಿ ಸ್ವರಲಿಪಿ ಪದ್ಧತಿಯಲ್ಲಿದೆ. ಅದು ಕಷ್ಟ, ಎಲ್ಲರಿಗೂ ಅರ್ಥ ಆಗೋದು ಕಷ್ಟ. ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಹಿಂದಿಯಿಂದ ಕನ್ನಡಕ್ಕೆ ಭಾಷಾಂತರಿಸಿ ಅದನ್ನು ಬಾತ್ಕಂಡೆ ಲಿಪಿಗೆ ಕನ್ವರ್ಟ್ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. 10 ಪುಸ್ತಕ, 10 ವಾಲ್ಯೂಮ್. ಈಗ ಒಂದು 7 ಪುಸ್ತಕ ಸಿದ್ಧ ಆಗಿದೆ, ಇನ್ನು 3 ಪುಸ್ತಕ ಈ ತಿಂಗಳಲ್ಲಿ ಆಗ್ತದೆ. ಹಾಗಾಗಿ ಅದೊಂದು 10 ಪುಸ್ತಕ. ಈಗ ಹೇಳ್ತಾ ಈಗ ಒಂದು 20 ಪುಸ್ತಕದ ಕೆಲಸ ಆಗಿದೆ. ಮತ್ತು ಪರ್ಸ್ನಲಿ ಇನ್ನೊಂದು ನಾನು ಪರ್ಸ್ನಲಿ ವರ್ಕ್ ಮಾಡ್ತಾ ಇರೋದು ಪಂಚಶತ ರಾಗ ನಿರೂಪಣಂ ಅಂತೇಳಿ, 500 ರಾಗಗಳ ಪರಿಚಯ, ಮತ್ತು ಬಂದಿಶ್ ಭಾವಾರ್ಥ ಸಂಗ್ರಹ ಅಂತೇಳಿ. ನಾವು ಬಂದಿಶ್ ಹಾಡ್ತೀವಿ. ಈ ಉದಾಹರಣೆಗೆ ಈಗ ಸೀಸ ಮುಕುಟ ಅವರು ಕಾನನ ಕುಂಡಲ ಬನ್ಸೀಧರ ಮನರಂಗ ಫಿರತಗಿರಿ ಗಿರಿಧಾರಿ ಅಂತ ಶಬ್ದ. ಅದು ಸೀಸ ಮುಕುಟ್ ಅವರು ಕಾನನ ಕುಂಡಲ ಬನ್ಸೀಧರ ಮನ ರಂಗ ಫಿರತ ಗಿರಿಧಾರಿ ಗಿರಿ ದಾರಿ. ಅದು ಕನ್ನಡದಲ್ಲಿ ಅದು ಅರ್ಥ ಇಸ್ಕೊಂಡು ಹೇಳ್ಬೇಕು ಏನಾಗಿದೆ ಅಂತ ಕೇಳಿದ್ರೆ, ಬನ್ಸೀಧರ ಕೊಳಲನ್ನು ಹಿಡಿದವನು, ಮನರಂಗ ಆ ಬಂದಿಶ್ ಬರೆದವರು, ಮನರಂಗ ಅಂತೇಳಿ ಅವ್ರ ಕಾವ್ಯನಾಮ. ಬನ್ಸೀಧರ ಮನರಂಗ ಫಿರತ ಗಿರಿಧಾರಿ ಅಂತ ಶಬ್ದ. ಅದನ್ನು ಹಾಡ್ಬೇಕಾದ್ರೆ ನಾವು ಬಂಸೀಧರ ಮನರಂಗ ಫಿರತ ಗಿರಿ ದಾರಿ, ದಾರಿ ಕನ್ನಡದ ಆಗ್ಬಿಡುತ್ತೆ ದಾರಿ. ಆಮೇಲೆ ಬನ್ಸೀಧರ ಮನ ಒಂದೇ ಶಬ್ದ ಆಗ್ಬಿಟ್ಟಿದೆ, ರಂಗ ಫಿರತ ಒಂದು ಶಬ್ದ. ಈ ಥರ
ಪದಚ್ಛೇದ ಮಾಡ್ಲಿಕ್ಕಾಗದೇನೆ ಅದು ಹಾಗಾಗಿರೋದು. ಬನ್ಸೀಧರ ಮನರಂಗ ಫಿರತ ಗಿರಿಧಾರಿ, ಗಿರಿಯನ್ನು ಹಿಡ್ಕೊಂಡವನು ಗಿರಿಧಾರಿ. ಈ ಥರ ಸಮಸ್ಯೆಗಳಿರೋದ್ರಿಂದ ಬಂದಿಶ್ ಭಾವಾರ್ಥ ಅಂಥೇಳಿ ಒಂದು ಪುಸ್ತಕ, ಇನ್ನೊಂದು ಬಂದಿಶ್ ಶಬ್ದಾರ್ಥ ಅಂತೇಳಿ. ಯಾವುದೇ ಬಂದಿಶ್ ತೊಗೊಂಡ್ರು ಕೂಡ ಅದಿಂದ ಜ್ಞದವರೆಗಡೆ ಪಂಡಿತ್ ಭಾತ್ಖಂಡೆ ಅವರ ಕ್ರಮಿಕ ಪುಸ್ತಕ ಮಾಲದಲ್ಲಿ ಎಷ್ಟು ಶಬ್ದಗಳ ಸಂಗ್ರಹವಾಗಿದೆ, ಅದಿಂದ ಜ್ಞ ತನ ಜೋಡಿಸಿ ಒಂದು ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅದನ್ನು ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಲಿ ಅಂತೇಳಿ. ಹೀಗೆ ಇನ್ನೊಂದು 5 ವರ್ಕ್ ಈಗ ನಡೀತಾ ಇದೆ ಪುಸ್ತಕದ್ದು. ನನಗೆ ಖುಷಿಯಾಗಿರೋದು ಸ್ವರಮಾಲಾ ಶತಕಕ್ಕೆ 2021ನೇ ಇಸ್ವಿಯಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯವರು ಅತ್ಯುತ್ತಮ ಪುಸ್ತಕ ಅಂತೇಳಿ ಒಂದು ಅವಾರ್ಡನ್ನು ಕೊಟ್ಟರು. ಅದು ಭಾಳ ಖುಷಿ ತಂದಿರೋದು. ಯಾಕಂದರೆ ಅಂದರೆ ನನಗದು ಈಗ ಸಿಕ್ಕಿ 2021ನೇ ಇಸ್ವಿಯಲ್ಲಿ ಸಿಕ್ಕಿರೋದು. ನನ್ನ ವಯಸ್ಸಿನವರಿಗೆ ಅದು ಸಿಕ್ಕಿರಲಿಲ್ಲ. ಅದು ನನಗೆ ಬಹಳ ಖುಷಿ ಕೊಡ್ತದೆ ಆ ಥರ ಒಂದು ವರ್ಕ್. ಮತ್ತು ಈಗಿನ ಕಾಲದಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಅದನ್ನು ತೊಗೊಳ್ಳೋದು ಆ ಥರದ್ದು ಏನೂ ಇಲ್ದೇ ಒಂದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು, ನಾನು 4 ಪುಸ್ತಕ ಕಳಿಸಿದರೆ ಯಾರು ವ್ಯಾಲ್ಯೂಯೇಷನ್ ಮಾಡಿದರು, ಅದಕ್ಕೆ ಅವಾರ್ಡ್ ಬಂತು, ಹೀಗಾಗಿದ್ದು. ಹಾಗಾಗಿ ನನಗದು ಆ ಅವಾರ್ಡ್ ಭಾಳ ಖುಷಿ ಕೊಡ್ತದೆ. ಮತ್ತು ಮೊನ್ನೆ ಹಿಂದಿನ ವರ್ಷ ಪಂಡಿತ್ ಮಲ್ಲಿಕಾರ್ಜುನ ಮನ್ಸು ರಾಷ್ಟ್ರೀಯ ಯುವ ಪುರಸ್ಕಾರ ಕೊಟ್ಟರು. ಭಾಳ ಜನ ಪ್ರಶ್ನೆನೂ ಮಾಡಿದರು ಆ ಅವಾರ್ಡ್ ಮೇಲೆ, ಯಾಕೆ ಇವರಿಗೆ ಕೊಟ್ಟರು ಅನ್ನುವಂಥದ್ದು. ನನಗೆ ಗೊತ್ತಿಲ್ಲ, ಅವ್ರು ಕೊಟ್ಟರು, ನಾನು ತಗೊಂಡಿದ್ದೆ. ಇಷ್ಟೇ ನನಗೆ ಗೊತ್ತಿರೋದು. ಈ ಮಾತಿಗೆ ನಾ ಇನ್ನೇನು ಆನ್ಸರ್ ಹೇಳಲಿಕ್ಕಾಗತ್ತೆ ಅಲ್ವಾ? ಬಹುಶಃ ನಾನು ತಿಳ್ಕೊಂಡಿದ್ದೆ ಅಂದರೆ ಸಮಾಜದಲ್ಲಿ ನೋಡುವ ಪದ್ಧತಿ ಹೇಗಿದೆ ಅಂತ ಕೇಳಿದ್ರೆ, ಒಬ್ಬ ಒಳ್ಳೆಯ ಪರ್ಫಾರ್ಮರ್ ಅವನಿಗೆ ಮಾತ್ರ ಎಲ್ಲದು ಸಿಗಬೇಕು ಅನ್ನೋ ಇರ್ತದೆ. ಯಾಕಂದ್ರೆ ಅವನು ಪದೇ ಪದೇ ಸಮಾಜ ಎದುರಿಗೆ ಕಾಣಿಸ್ಕೊಳ್ತಾನೆ. ಶಾಸ್ತ್ರ ಇರಲಿ, ಗ್ರಂಥ ಬರವಣಿಗೆ ಇರಲಿ, ಸ್ಟೂಡೆಂಟ್ಸ್ ತಯಾರು ಮಾಡೋದಿರಲಿ, ಈ ಎಲ್ಲ ಪ್ರಕ್ರಿಯೆಗಳು ಕೂಡ ತೆರೆಯ ಹಿಂದೆ ಇರ್ತದೆ. ಮುಂದೆ ತೋರಿಸ್ಕೊಳ್ಳೋದು ಬಹಳ ಕಡಿಮೆ ಪರ್ಸೆಂಟೇಜ್, ಒಂದು 10% ತೋರಿಸ್ಕೊಳ್ಬೋದು. ಆದ್ರೆ ಒಬ್ಬ ಪರ್ಫಾರ್ಮರ್ 100ಕ್ಕೆ 100ರಷ್ಟು ಸಮಾಜ ಒಂದು ಪದೇ ಪದೇ ಕಾಣಿಸ್ಕೊಳ್ತಾನೆ. ಹಾಗಾಗಿ ಯಾರೋ ಒಬ್ಬ ತೆರೆಯ ಮರೆಯಲ್ಲಿ ಇಂಥ ಅವಾರ್ಡ್ ಅವನಿಗೆ ಸಲ್ತದೆ ಅಂದ್ಕೊಳ್ಳಿ, ಯಾಕೆ ಕೊಟ್ಟರು ಅನ್ನೋ ಪ್ರಶ್ನೆ ಬರೋದು ಸ್ವಾಭಾವಿಕ. ಅದು ತಪ್ಪಲ್ವೇ ಅಲ್ಲ. ನಾನು ಅಂದ್ಕೊಂಡಿದ್ದೇನೆ, ನನ್ನ ವ್ಯಾಪ್ತಿನ ಇಷ್ಟೆಲ್ಲ ಆಯಾಮದಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಈ ವ್ಯಾಪ್ತಿಯನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದ್ದಾರೆ ದೊಡ್ಡವರು, ಸಣ್ಣವರಲ್ಲ. ದೊಡ್ಡವರು ಅಂತಂದ್ರೆ ನಾನು ಪಂಡಿತ್ ಶ್ರೀಪಾದ್ ಹೆಗ್ಡೆ ಅವರು ಇರಲಿ, ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು ಇರಲಿ, ಆಮೇಲೆ ಕೈವಲ್ಯ ಕುಮಾರ್ ಗುರುವರು ಅಂತವ್ರು ಇರಲಿ, ಆಮೇಲೆ ನಮ್ಮ ಉತ್ತರ ಕನ್ನಡದ ಪಂಡಿತ್ ಪರಮೇಶ್ವರ್ ಹೆಗ್ಡೆ ಅವರು ಇರಲಿ, ಇವರು ಎಲ್ಲರೂ ಕೂಡ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರಿಗೆ ಗೊತ್ತಿರೋ ಕಾರಣಕ್ಕೋಸ್ಕರ ನನಗದು ಆ ಅವಾರ್ಡು ಸಿಕ್ಕಿದೆ. ಬಿಟ್ಟರೆ ಇದ್ರೊಳಗೆ ನನಗೇನು ಅನಿಸಿಲ್ಲ, ನಾನು ಹೋದೆ ತೊಗೊಂಡು ಬಂದೆ ಅಷ್ಟೇ. ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳೋದಿಲ್ಲ, ತಾನಾಗೆ ಬಂದಿದ್ದನ್ನು ನಾವು ಸ್ವೀಕರಿಸಬೇಕು ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ಪ್ರಯತ್ನ ಯಾವ ಅವಾರ್ಡಿಗೂ ಇರೋದಿಲ್ಲ. ಆದರೆ ಈಗಿನ ಕಾಲ ಹಾಗೆ ಅವಾರ್ಡ್ ಬಂತಂದ್ರೆ ಏನು ಪ್ರಯತ್ನ ಮಾಡಿದೀವಿ ಅನ್ನೋ ಜಾಯಮಾನದಲ್ಲಿ ನಾವಿರೋದ್ರಿಂದ ಕೆಲವರಿಗೆ ಹಾಕಿ ಕಾಣುತ್ತೆ. ಅದಾದಮೇಲೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ತುಂಬ ಅವಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಈ ಮೊನ್ನೆ ಸಿರಿಸಿಯಲ್ಲ ಆರೋಹಿ ಸಾಧಕ ಅಂತ ಕೊಟ್ಟರು. ಅದಕ್ಕಿಂತ ಇನ್ಮೇಲೆ ಗುರುಕುಲ ಚಕ್ರವರ್ತಿ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಹೀಗೆ ಒಂದು 10-12 ಅವಾರ್ಡ್ಗಳು ಸಿಕ್ಕಿದ್ದಾವೆ. ನೀವು ಯೋಗ್ಯರು ಕೂಡ. ಅದು ಸಮಾಜ ಹೇಳ್ಬೇಕು, ನಾನು ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ಆ ಥರದ್ದು ಯಾವುದನ್ನು ಕೂಡ. ನಾನು ಯಾಕಂದ್ರೆ ನಿಮ್ಮನ್ನು ತಿಳ್ಕೊಳ್ತಾ ಹೋದಂಗೆ ಇದು ಮುಗಿಯೋದಲ್ಲ, ಇದೊಂದು ದೊಡ್ಡ ಸಾಗರ. ಈ ಸಾಗರದಿಂದ ಒಂದಷ್ಟು ಬಿಂದುಗಳನ್ನಾದರೂ ಪ್ರೇಕ್ಷಕರಿಗೆ ಕೊಡೋಣ ಅನ್ನೋ ಮನಸ್ಥಿತಿ ಈಗ ಬಂದಿದೆ. ಅವರು ಅದನ್ನ ಪ್ರಯತ್ನ ಮಾಡ್ತಿದ್ದಾರೆ, ನಾನು ಸಾಗರ ಅಂತ ತಿಳ್ಕೊಂಡೇ ಇಲ್ಲ. ಸಾಗರ ಆಗುವತ್ತ ಪಯಣ ಮಾಡಬೇಕು ಅಂತ ಖಂಡಿತ ಇದೆ, ಗುರುಗಳ ಆಶೀರ್ವಾದ ಇದೆ. ನನ್ನ ಮನಸ್ಸಿನ ಸಿದ್ಧಾಂತ ಏನು ಅಂತ ಕೇಳಿದ್ರೆ, ನಾನು ಪೂರ್ಣ ಪ್ರಮಾಣದ ಸಂಗೀತಗಾರ, ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಸಂಗೀತಕ್ಕೆ ಸೇವೆಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನನಗೊಂದು ವಿಷಯ ನೆನಪಾಗೋದಂದರೆ, ಸಂಗೀತ ಕಲಿತವರೆಲ್ಲ ಸಂಗೀತಗಾರರೇ ಆಗೋದಿಲ್ಲ ಅಂತ ನಾವೀಗ ಮಾತಾಡಿದ್ವಿ. ಆದರೆ ಸಂಗೀತ ಕ್ಷೇತ್ರದಲ್ಲಿ ಹಾಕಿದರೆ ಅವ್ರಿಗೆ ಮುಂದೆ ಚೆನ್ನಾಗಿ ಭವಿಷ್ಯ ಇರೋದಿಲ್ಲ, ಹೆದರಿಕೆ, ಅವ್ರಿಗೆ ಜೀವನ ಮುಂದೆ ಹೇಗೆ, ಎಲ್ಲ ಕಡೆ ಸಂಗೀತ ಮ್ಯೂಸಿಕ್ನವ್ರು ಬೇಕಾಗೋದಿಲ್ಲ. ಮತ್ತು ಈಗ ತುಂಬ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ನಲ್ಲಿ ನೀನು ಹೋಗೋದು ಕಷ್ಟ ಮಗ, ನೀನು ಸಂಗೀತವನ್ನೇ ನಂಬ್ಕೊಳ್ಬೇಡ, ನೀನು ಅಭ್ಯಾಸವನ್ನು ಮಾಡು, ಬೇಕಿದ್ದರೆ ಸಂಗೀತ. ಅಂದರೆ ಈಗ ಏನು ವಿದ್ಯಾಭ್ಯಾಸಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೋ ಅದು ಇಂಥ ಶಾಸ್ತ್ರೀಯ ಕಲೆಗಳಿಗೆ ಇತ್ತೀಚೆಗೆ ಕೊಡ್ತಾ ಇಲ್ಲ. ಆದರೆ ಕಲಿಸ್ತಾ ಇದ್ದಾರೆ, ತುಂಬ ಮಕ್ಕಳು ಬರ್ತಾರೆ ಕ್ಲಾಸ್ಗಳಿಗೆ, ಆದರೆ ಅವರು ಮುಂದೆ ಹೋಗೋದಿಲ್ಲ. ಯಾವುದೋ ಒಂದು ಇಂಜಿನಿಯರಿಗೆ ಹೋದ್ರೋ, ಡಾಕ್ಟ್ರಿಗೆ ಹೋದ್ರೋ, ಅಥವಾ ಯಾವುದೋ ಒಂದು ಕಲಿಯೋ ಒಂದು ಹಂತದವರೆಗೆ ಮಾತ್ರ ಇರ್ತಾರೆ. ಪ್ಯಾಷನ್ ಅದು ಆ ಥರ ಯಾಕೆ ಅದು? ಮತ್ತು ಯಾಕೆ ಸಂಗೀತದಲ್ಲಿ ಅಷ್ಟು ಕಡಿಮೆ ಅವಕಾಶಗಳಿವೆಯಾ ಅಂತ ನಾನು ನಿಮ್ಮ ಹತ್ರ ಕೇಳೋದು. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ನೀವು. ಯಾಕೆ ಪೂರ್ಣ ಪ್ರಮಾಣದ ಸಂಗೀತಗಾರನ
ಆಗ್ಲಿಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ ಅಂತೇಳಿ. ಯಾವುದೇ ವಿದ್ಯೆ ಇರಲಿ, ಪೂರ್ಣ ಪ್ರಮಾಣದಲ್ಲಿ ತೊಡಸ್ಕೊಂಡವರಿಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಸಾಧನೆಯ ಹಾದಿಯಲ್ಲಿದ್ದರೆ, ಒಳ್ಳೆಯ ಜ್ಞಾನವನ್ನು ಗಳಿಸ್ಕೊಂಡ್ರೆ ಅವನಿಗೆ ಬೆಲೆ ಇದ್ದೇ ಇದೆ ಸಮಾಜದಲ್ಲಿ. ಸಂಗೀತದಲ್ಲೂ ಅದಿದೆ. ಯಾಕೆ ಹೆದರ್ತಾರೆ ಅನ್ನೋದು ಯಾಕೆ ಗೊತ್ತಿಲ್ಲ. ಪೂರ್ಣ ಪ್ರಮಾಣದಲ್ಲಿ ತೊಡಸ್ಕೊಳ್ಳಿಕ್ಕೆ ಬಿಡಲ್ಲ. ಹೌದು, ಅದೇ ಅದೇ ಒಂದು ಸಮಸ್ಯೆ. ಈಗ ಒಂದು ವಿಷಯದ ಜ್ಞಾನ ಬರಬೇಕು ಅಂತಂದ್ರೆ ನೀವು ಅದಕ್ಕೆ ಸಮಯ ಕೊಡಬೇಕು, ಸರಿಯಾಗಿ ಸಮಯವನ್ನು ಕೊಡಬೇಕು. ಹಾಗೆ ಸಮಯವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ತಜ್ಞರಾಗಿ ಆಗ್ತಾರೆ. ತಜ್ಞನಾದವನಿಗೆ ಯಾವಾಗಲೂ ಉಳಿಗಾಲ ಸಮಾಜದಲ್ಲಿ, ಅಲ್ವಾ? ಇದು ಏನಾಗಿದೆ ಅಂತ ಕೇಳಿದ್ರೆ, ಪಠ್ಯೇತರ ಅನ್ನೋ ಶಬ್ದ ಇದೆ ನೋಡಿ. ಪಠ್ಯೇತರ ಇದೇ ಭಾಳ ರಾಂಗ್ ನನ್ನ ಪ್ರಕಾರ. ಮೈಂಡ್ ಕೂರಿಸ್ಬಿಟ್ಟಿದೆ, ಇದೊಂದು ಸೈಡ್ ವಿದ್ಯೆ ಅಂತೇಳಿ. ಮಾನಸಿಕವಾಗಿ ಅದು ಹಾಗೆ ತಗೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಈಗ ನೋಡಿ, ನಾ ಹೇಳ್ತೇನೆ, ಒಳ್ಳೆಯ ಸಂಗೀತಗಾರ ಒಂದು ಪ್ರದರ್ಶನಕ್ಕೆ ಎಷ್ಟು ತಗೊಳ್ತಾನೆ ಆರ್ಥಿಕವಾಗಿ? ಅದು 40,000 30,000. ಒಂದು ತಾಸು ಹಾಡ್ತಾನೆ, ಮನೇಲಿ ಬಂದು ಚೆನ್ನಾಗಿ ರಿಯಾಜ್ ಮಾಡ್ತಾನೆ. ಒಂದು ತಿಂಗಳದಲ್ಲಿ ಅವನಿಗೆ 3 ಪ್ರೋಗ್ರಾಮ್ ಬಂತು ಅಂತ ಇಟ್ಕೊಳ್ಳಿ, 1 ಲಕ್ಷ ರೂಪಾಯಿ ಅವನಿಗೆ ಸ್ಯಾಲ್ರಿ ಸಿಗತ್ತೆ, ಅಲ್ವಾ? ಆದರೆ ಪೂರ್ಣ ಪ್ರಮಾಣದಲ್ಲಿ ಯಾರೂ ತಮ್ಮ ಮಕ್ಕಳನ್ನು ಕಳಿಸೋದೇ ಇಲ್ಲಲ್ಲ. ನೀವು ಇದ್ರ ರಿಸಲ್ಟ್ ನೋಡಲಿಕ್ಕೆ ಅಷ್ಟರೊಳಗಡೆನೆ ನಾವು ಇದರಿಂದ ಜೀವನ ಆಗೋದೇ ಇಲ್ಲ ಅನ್ನೋ ನಿರ್ಣಯಕ್ಕೆ ನಾವು ಬಂದೇ ಜೀವನವನ್ನು ನಾವು ಅದಕ್ಕೆ ದಾರಿಗೆ ಕಳಿಸೋದೇ ಈ ಜೀವನ ಚಲೋ ಇಲ್ಲ ಅಂತಂದ್ರೆ ನೀವು ಆ ದಾರಿಲಿ ಸಾಗಿದ್ರಲ್ವಾ, ದಾರಿಯಾಗಿದೆ ಅಂತ ಹೇಳೋದು. ಅದಕ್ಕೆ ಸಾಗ್ಲಿಕ್ಕೆ ಕೊಡದೇನೆ ನೀವು ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಒಳ್ಳೆಯ ಗುರು ಆಗಬೇಕು, ಒಳ್ಳೆಯ ಸಂಗೀತ ಟೀಚರ್ ಆಗಬೇಕು, ಇಲ್ಲ ಒಳ್ಳೆ ಪ್ರದರ್ಶನ ಕೊಡೋ ಕಲಾವಿದ ಆಗಬೇಕು. ಇದು ಎರಡರೊಳಗಡೆ ಒಂದು ಆಗಲೇಬೇಕು. ಅವನ ಸಂಕಲ್ಪ ಹಾಗಿದ್ರೆ ಮಾತ್ರ ಅವನು ಪೂರ್ಣ ಪ್ರಮಾಣದ ಸಂಗೀತಗಾರ ಆಗಬೇಕು. ಅವಾಗ ಜೀವನನೂ ಅದರಲ್ಲೇ ಜೀವನ ರೂಪಿಸ್ತದೆ. ಅತಿ ಅದ್ಭುತವಾದ ಜೀವನ ಜೀವಿಸಿದರೆ ಇವನು ಹಾಗೆ ಜೀವನ ಮಾಡಬೇಕು ಅಂತ ಹೇಳುವಷ್ಟರ ಮಟ್ಟಿಗೆ ಅದು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಸ್ವಲ್ಪ ಸಹನೆ ಬೇಕು, ಸ್ವಲ್ಪ ತಡೆದುಕೊಳ್ಳುವ ಶಕ್ತಿ ಬೇಕು. ಹಾಂ, ಆದರೆ ನಾನು ಕೇಳ್ತೇನೆ, ನೀವು ಇಂಜಿನಿಯರಿಂಗ್ ಮಾಡ್ತೀರಿ, 2 ಲಕ್ಷ ಸ್ಯಾಲ್ರಿ ತಗೊಳ್ತೀರಿ, ಸಮಾಜ ನಿಮ್ಮನ್ನು ಯಾವ ರೀತಿ ಗುರುತಿಸ್ತದೆ? ಅದೇ ನೀವು ಒಂದು ಹಾಡನ್ನು ಹಾಡಿ, ಒಂದು ಸಭೆಯಲ್ಲಿ ಒಂದು ಹಾಡನ್ನು ಹಾಡಿ ನಿಮ್ಮನ್ನು ಹೇಗೆ ಗುರುತಿಸ್ತದೆ? ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಆಯಿತು. ವಿದ್ಯಾಭ್ಯಾಸ ಕ್ರಮದಲ್ಲಿಯೂ ಹಾಗೆಯೇ ನಾವು ತಂದೆ ತಾಯಿಗಳು ಏನು ತಪ್ಪು ಮಾಡ್ತಾ ಇದ್ದೇವೆ ಕೇಳಿದ್ರೆ, ನೀವು ಸೈನ್ಸಿಗೆ ಕಳಿಸ್ತೀರಿ, ಮ್ಯಾಥ್ಸಿಗೆ ಕಳಿಸ್ತೀರಿ, ಇನ್ನೊಂದು ಯಾವುದೋ ಸಬ್ಜೆಕ್ಟಿಗೆ ಕಳಿಸ್ತೀರಿ, ಟ್ಯೂಷನಿಗೆ ಕಳಿಸ್ತೀರಿ, ಶಾಲೆಗೆ ಕಳಿಸ್ತೀರಿ. ಮನೆಗೆ ಬಂದಮೇಲೆ ಜವಾಬ್ದಾರಿಯುತವಾಗಿ ನೀವು ಕೇಳ್ತೀರಿ, ಹೋಮ್ವರ್ಕ್ ಮಾಡಿದ್ಯಾ ಮಗ, ಇವತ್ತು ಶಾಲೆಗೆ ಹೋದ್ಯಾ, ಏನೇನು ಕಲಿಸ್ತಾ ಇದ್ದಾರೆ ನಿನಗೆ, ಎಲ್ಲದನ್ನು ನೀವು ಕೇಳ್ತೀರಿ. ಆದರೆ ಒಬ್ಬ ತಂದೆ ತಾಯಿ ನನಗೆ ತೋರಿಸಿ ನೋಡೋಣ, ಇವತ್ತು ಸಂಗೀತ ಕ್ಲಾಸಿಗೆ ಹೋಗಿದ್ಯಾ, ಮನೆಯಲ್ಲಿ ಸಂಗೀತ ಅಭ್ಯಾಸ ಮಾಡಿದ್ಯಾ, ಏನು ಕಲಿಸಿದ್ದಾರೆ ನಿನ್ನ ಟೀಚರನ್ನು ಮಾತಾಡ್ಸ್ಕೊಂಡು ಬರೋಣ ನಡಿ, ಏನಾದರೂ ಎಕ್ಸಾಮ್ ಕಟ್ಟೋದಿದೆಯಾ, ಅಥವಾ ನಮ್ಮ ಮಗ ಎಷ್ಟು ಪ್ರಗತಿಗೆ ಬಂದ ಅಂತೇಳಿ ನೀವು ಇಷ್ಟು ಕೇರೇ ತಗೊಳ್ಳೋದಿಲ್ಲ ಅಂತಂದರೆ, ಬೇರೆ ಎಲ್ಲ ಸಬ್ಜೆಕ್ಟಿಗೆ ತೊಗೊಂಡಷ್ಟೇ ಕೇರ್ ನೀವು ಈ ಸಬ್ಜೆಕ್ಟಿಗೆ ತೊಗೊಂಡ್ರಿ ಅಂದರೆ ನಿಮ್ಮ ಮಕ್ಕಳು ಕಲಾವಿದರಾಗಿ ಆಗ್ತಾರೆ. ಇದು ಹಂಗಿಲ್ಲ. ಸಂಗೀತ ಕ್ಲಾಸಿಗೆ ನೀವು ಸೇರಿಸೋದ್ಮೇಲೆ ಮುಗೀತು. ಆಮೇಲೆ ಈಗ ಅದು ಇದೆ, ಪರೀಕ್ಷೆ ಬಂತು, 2 ತಿಂಗಳ ಸಂಗೀತ ಕ್ಲಾಸು, ನೃತ್ಯ ಕ್ಲಾಸು, ಹಾಗಾಗತ್ತೆ. ಹಾಗಲ್ಲ, ಇಲ್ಲ, ಈ ವಿದ್ಯೆ ಅದು ಅಭಿಪ್ರಾಯ. ಹೌದು, 2 ತಿಂಗಳಲ್ಲಿ 1 ತಿಂಗಳಲ್ಲಿ ಪ್ರವೇಶವನ್ನು ಪಡಿಬಹುದು, ಕಲಾವಿದ ಆಗ್ಲಿಕ್ಕೆ ಆಗಲ್ಲ. ನಾನು ವಾದ ಏನಿದೆ ಗೊತ್ತಾ, ಸಂಗೀತ ಕ್ಲಾಸಿಗೆ ಹೋದ್ರೂ ಕಲಾವಿದ ಆಗಲ್ಲ. ಸಂಗೀತ ಕ್ಲಾಸಿಗೆ ಹೋದ್ರೆ ಸಂಗೀತ ಹೇಗಿದೆ, ಹಾಡೋದು ಹೇಗೆ, ಭೂಪ್ರಾಗ ಅಂದ್ರೇನು, ಲಕ್ಷಣ ಗೀತೆ ಅಂದ್ರೇನು ಅನ್ನೋದು ಗೊತ್ತಾಗ್ತದೆ. ಉದಾಹರಣೆಗೆ ಒಂದು ಸಿಗ್ತದೆ, ನೀವು ಮನೆಗೆ ಬಂದು 100 ಸರ್ತಿ ಅದನ್ನು ಹಾಡಬೇಕು, ರಿಯಾಜ್ ಮಾಡಬೇಕು, ಅವಾಗ ನೀವು ಕಲಾವಿದರಾಗ್ತೀರಿ. ಕಲಾವಿದನಾಗುವುದು ಹೇಗೆ, ಸಂಗೀತ ಅಂದ್ರೆ ಏನು, ರಾಗ ಅಂದ್ರೇನು, ಭೂಪ್ರಾಗ ಹೇಗಿದೆ ಅನ್ನೋದು ಸಂಗೀತ ಕ್ಲಾಸಲ್ಲಿ ಗೊತ್ತಾಗ್ತದೆ. ಬೇಕಾದ್ರೆ ನಾವು 1 ಸರ್ತಿ ಹಾಡು ತೋರಿಸ್ಬೋದು. ಮನೆಗೆ ಹೋಗಿ 100,000 ಸರ್ತಿ ಹಾಡಿದಾಗ ಅವನು ಕಲಾವಿದ ಆಗ್ತಾನೆ. ಇದನ್ನೇ ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಮಗು 10 ವರ್ಷ ಆಯಿತು ಸಂಗೀತ ಕ್ಲಾಸಿಗೆ ಹೋಗಿ, ಇನ್ನೂ ಏನು ಬರೋದೇ ಇಲ್ಲ ಅಂತ ಹೇಳ್ತೀವಿ ನಾವು. ಹೋಗೋದು ಬರೋದು ಮಾಡಿದ್ರೆ ಕಲಾವಿದ ಆಗೋದಿಲ್ಲ. ಕ್ಲಾಸ್ನಲ್ಲಿ ಕಲಿಸಿದ್ದನ್ನು 100 ಬಾರಿ ಮನೆಯಲ್ಲಿ ಹಾಡುವಾಗ ಮಾಡ್ಬೇಕಲ್ಲ, ಯಾರು ಮಾಡ್ಬೇಕು? ಒಂದು ಇಂಜಿನಿಯರ್ ಆಗ್ಬೇಕಾದ್ರೂ ಅಷ್ಟೇ ಅಭ್ಯಾಸ ಮಾಡ್ಬೇಕು. ಈಗ ನೀವು ಇಂಜಿನಿಯರಿಂಗ್ ಕಲಿಸ್ತೀರಿ, ಯಾಕೆ ಅಲ್ಲಿ ಆ ಜವಾಬ್ದಾರಿ ಇದೆ ಅಂತ ಕೇಳಿದ್ರೆ, ನೀವು ಸಂಗೀತ ಕ್ಲಾಸಿಗೆ 500 ಫೀಸ್ ಕೊಡ್ತೀರಿ, ಇಂಜಿನಿಯರಿಂಗ್ ಮಾಡಲು 5 ಲಕ್ಷ ಕೊಡ್ತೀರಿ. ಆ 5 ಲಕ್ಷನೇ ಕಾಣ್ತದೆ, 500 ರೂಪಾಯಿ ಕಾಣೋದಿಲ್ಲ. ಆದರೆ 500 ರೂಪಾಯಿಗೆ 5 ಲಕ್ಷಕ್ಕಿಂತ ಹೆಚ್ಚು ಪವರ್ ಇದೆ ನೀವು ಜವಾಬ್ದಾರಿ ತಗೊಂಡ್ರೆ. ನೋಡಿ, ನಾನು ಎಷ್ಟು ಸಂಗೀತ ಕ್ಲಾಸಿಗೆ ಹೋಗ್ತಿರ್ತೀನಿ. ಹೋದಾಗ ಪೇರೆಂಟ್ಸಲ್ಲಿ ಕೂತಿದ್ದಾಗ ಕೇಳ್ತೀನಿ, ನೀವು ಮನೆಯಲ್ಲಿ ನಿಮ್ಮ ಮಗು ಪ್ರಾಕ್ಟೀಸ್ ಮಾಡ್ತಾ ಅಂತ ಕೇಳಿದ್ದೀರಾ ಇವತ್ತು ಅಂದರೆ ತಲೆ ಅಣ್ಕೊಂಡು ಕೂತ್ಕೊಳ್ತಾರೆ, ಕೇಳಲ್ಲ.
ಈ ರೂಢಿ ನೀವು ಎಲ್ಲ ವಿಷಯಕ್ಕೂ ಎಷ್ಟು ಗಂಭೀರತೆ ಇದೆ, ಕಲೆಗೂ ಅಷ್ಟೇ ಗಂಭೀರತೆ ಅಂತಂದ್ರೆ ನಿಮ್ಮ ಮನೇಲಿ ಒಬ್ಬ ಕಲಾವಿದ ಉಟ್ಕೊಳ್ತಾನೆ. ಸಂಗೀತ ಒಂದು ಕಲಿಕೆಯೋ, ಆಧ್ಯಾತ್ಮ ಚಿಂತನೆಯೋ, ಅಥವಾ ಒಂದು ವೃತ್ತಿಯ ಒಂದು ಸಾಧನವೋ, ಅಥವಾ ಒಂದು ಮನಸ್ತೃಪ್ತಿಗೋ, ಆತ್ಮಾನುಸಂಧಾನವೋ ಹೇಳಿ. ಮತ್ತು ಸಂಗೀತದಿಂದ ಏನೇನು ಒಂದು ಪ್ರಕಾರಗಳಲ್ಲಿ ಸಂಗೀತ ಹಬ್ಬಿಕೊಂಡಿದೆ, ಅಂದರೆ ಒಂದು ಶಾಸ್ತ್ರೀಯ ಕಲೆ ಯಾವ್ಯಾವ ಪ್ರಕಾರದಲ್ಲಿ ಪ್ರಯೋಜನವಾಗಿ ಹಬ್ಬಿಕೊಂಡಿದೆ. ಕೇವಲ ಒಂದು ಕಲಿಕೆ ಆಗಿರಲಿಕ್ಕಿಲ್ಲ, ಕೇವಲ ಒಂದು ಆಧ್ಯಾತ್ಮಿಕ ಚಿಂತನೆ ಆಗಿರಲಿಕ್ಕಿಲ್ಲ, ವಿಸ್ತಾರವಾಗಿದೆ. ಅದ್ರ ಬಗ್ಗೆ ಒಂದೆರಡು ವಾಕ್ಯ ಹೇಳ್ತೀರಾ? ಒಳ್ಳೆಯ ಪ್ರಶ್ನೆ. ಸಂಗೀತ ಇಂಥ ವಿಷಯದಲ್ಲಿ ಹಾಸು ಹೊಕ್ಕಾಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಸಂಗೀತದ ಕಲಿಕೆ ಪ್ರಾರಂಭ ಆಗ್ತದೆ, ಆಮೇಲೆ ಅದು ಬೇರೆ 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 ಆಯಾಮಗಳಲ್ಲಿ ನಡ್ಕೊಂಡು ಹೋಗ್ತದೆ. ಸಂಗೀತ ಮನರಂಜನೆಗೆ ಆಗ್ಬೋದು, ಸಂಗೀತ ಆಧ್ಯಾತ್ಮಕ್ಕೆ ಆಗ್ಬೋದು, ಸಂಗೀತ ಮೋಕ್ಷ ಮಾರ್ಗಕ್ಕೆ ಇರುವುದಂತ ಶಾಸ್ತ್ರಕಾರ ಹೇಳ್ತಾರೆ. ಸಂಗೀತ ಈಗ ಆಧುನಿಕ ಕಾಲದಲ್ಲಿ, ಈಗ ಪ್ರಸ್ತುತದಲ್ಲಿ ಸಂಗೀತ ಹೇಗಿದೆ ಗೊತ್ತಾ? ಸಂಗೀತ ಒಂದು ಚಿಕಿತ್ಸೆ, ಸಂಗೀತ ಮ್ಯೂಸಿಕ್ ಥೆರಪಿ, ಸಂಗೀತ ಒಂದು ಸೈನ್ಸ್. ನಿಮ್ಮ ಈಗ ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಈ ಥೆರಪಿ ಆಗಿದ್ದು, ಸಂಗೀತ ಥೆರಪಿ ಅನ್ನೋದು ಸಾಮಾನ್ಯ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಇತ್ತೀಚೆಗೆ. ಆ ನಿಮ್ಮ ಒಂದು ಕಾಲಾವಧಿಯಲ್ಲಿ, ಅಂದ್ರೆ ನೀವು ಈಗ ಏನು ತರಬೇತಿ ಮಾಡ್ತಾ ಇದ್ದೀರೋ, ನಿಮ್ಮ ಕಾಲದಲ್ಲಿ ಯಾವ್ದಾದ್ರು ಒಂದೆರಡು ಉದಾಹರಣೆ ಇದೆಯಾ? ಆ ಥರ ಅನುಭವಗಳಿದೆ, ನಮ್ಮ ಹತ್ರ ಇದ್ದಾವೆ. ಈ ಸಂಗೀತ ಚಿಕಿತ್ಸೆಯಲ್ಲೂ ಕೂಡ ಬಹಳ ಪ್ರಕಾರಗಳಿದ್ದಾವೆ. ಒಂದು ಅಂದ್ರೆ ಮನುಷ್ಯನ ಮೇಲೆ, ಇನ್ನು ಪ್ರಾಣಿಗಳ ಮೇಲೆ, ಇನ್ನು ಸಸ್ಯಗಳ ಮೇಲೆ, ಇದು ಮೂರು ಕೂಡ. ಈಗ ಸಾಕಷ್ಟು ಗೋಶಾಲೆಗಳಲ್ಲಿ ಫ್ಲೂಟನ್ನು ಹಚ್ಚಿಟ್ಟಾಗ ಆಕಳುಗಳು ಜಾಸ್ತಿ ಹಾಲು ಕೊಡುವ, ಹಾಲು ಸಿದ್ಧ ಆಗಿದ್ದು ಇದೆಲ್ಲ ಈಗ ಸಿದ್ಧ ಆಗಿಬಿಟ್ಟಿದೆ. ಆಮೇಲೆ ಬೆಳೆಗಳು ಜಾಸ್ತಿ ಬರುವಂತಹದ್ದು ತೋಟದಲ್ಲಿ ಹಚ್ಚಿಟ್ರೆ. ಹಾಗೆ ಮನುಷ್ಯನ ಮೇಲಂತೂ ಮಾನಸಿಕ ಖಿನ್ನತೆ ಇರಲಿ, ಇತರೆ ಬಹಳಷ್ಟು. ಈಗ ನನ್ನ ಕ್ಲಾಸಿಗೆ ಒಬ್ರು ಬರ್ತಿದ್ರು, ನಿಂಗಣ್ಣ ದೇವಣಗಾವ್ ಅಂತ ಹೇಳಿ. ಅವ್ರಿಗೆ 62 ವರ್ಷ ಇದ್ದಾಗ ಅವ್ರು ಬಂದಿದ್ದಾರೆ. ಬಹಳ ಮಾನಸಿಕ ಖಿನ್ನತೆಗೆ ಒಳಪಟ್ಟಂತ ಒಬ್ಬ ವ್ಯಕ್ತಿ ಅವರು. ಎಷ್ಟು ಅಂತ ಹೇಳಿದ್ರೆ ಒಂದೊಂದು ದಿಕ್ಕಿಗೆ ಅವರು ಒಂದೊಂದು ತಾಸು ನೋಡ್ಕೊಳ್ತಾ ನಿಲ್ಲುವರು, ಕರೆದ್ರು ಇಲ್ಲ, ಏನಿಲ್ಲ. ಆಮೇಲೆ ತುಂಬಾ ಮಾನಸಿಕ ಖಿನ್ನತೆಗಳು, ಮತ್ತದು ನಾನು ವಿವರಿಸ್ಬೇಕು ಅಂತಿಲ್ಲ. ಅವರು ಒಂದು ದಿನಕ್ಕೆ ಅದಕ್ಕೋಸ್ಕರ ಅವ್ರಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ 22 ಗುಳಿಗೆ ಆಗಿತ್ತು. ಅವ್ರು ಒಂದ್ ದಿವಸ ನಮ್ಮ ಮನೆಗೆ ಬಂದರು ಬಿಜಾಪುರದಲ್ಲಿ, ನನಗೆ ಸಂಗೀತ ಕಲಿಬೇಕಾಗಿತ್ತು ಅಂತ. ಬಹುಶಃ ಅವರನ್ನು ನೋಡಿದ್ರೆ ಯಾರು ಸಂಗೀತಕ್ಕೆ ಸೇರಿಸ್ಕೊಳ್ಳಲ್ಲ ಆ ಪರಿಸ್ಥಿತಿಯನ್ನು ನೋಡಿದಾಗ. ನಾನು ಅಂದೆ, ಇಲ್ಲ ಅವ್ರು ಹಿರಿಯರಿದ್ದಾರೆ, ಬಂದು ಕೂತ್ಕೊಳ್ಳಿ ಸ್ವಲ್ಪ ದಿನ, ಅವ್ರಿಗೆ ಏನೋ ತೊಂದರೆ. ಈಗ ನನಗೆ ಮೊದಲಿಂದ ನಾನು ಯಾರಿಗೂ ಇಲ್ಲ ಹೇಳೋ ಸ್ವಭಾವ ಇಲ್ಲ ನಂದು, ಯಾರಿಗೂ ಕೂಡ. ಎಷ್ಟೇ ಹಿರಿಯರು ಇರಲಿ ಸಣ್ಣವರು ಇರಲಿ, ನಾನು ಕಲಿಸೋದಿಲ್ಲ ಅಂತ ಹೇಳೋದೇ ಇಲ್ಲ ಯಾರಿಗೂ ಕೂಡ. ಆಮೇಲೆ ಅವ್ರವ್ರ ಸಾಮರ್ಥ್ಯಕ್ಕೆ ಅವರಿಗೆ ಒಂದಿಷ್ಟು ದಿನಗಳಾದ ಮೇಲೆ ಅವ್ರಿಗೆ ಏನಾಗ್ಬೋದು ಅನ್ನೋದನ್ನು ತಿಳಿಸಿ ಹೇಳ್ತೇನೆ. ಅವ್ರು ಆಮೇಲೆ ವಾದ್ಯಕ್ಕೆ ಹೋಗ್ಬೋದು, ಇಲ್ಲ ಇಲ್ಲೇ ಇರ್ಬೋದು, ಅದು ವಿಷಯ ಬೇರೆ. ಇವರಿಗೂ ಹಾಗೇನೆ, ಅವ್ರು ಕೇಳಲಿ ಒಂದಿಷ್ಟು ದಿನ ನಮ್ಮ ಮನೆಗೆ ಬಂದು. ಸೊ ಅವರು ಯಾಕೆ ಬಂದರು, ಏನಾಯಿತು ನನಗೇನು ಗೊತ್ತಿಲ್ಲ. ಆದರೆ ಅವರು ಹಿರಿಯರು ಇರೋದ್ರಿಂದ ಅವ್ರು ಹಿರಿಯರಿಗೆ ನಾವು ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ಅವ್ರನ್ನ ಕೂರಿಸ್ಕೊಂಡು ಅವ್ರ ದಿನ ಕೂತು 5-6 ತಾಸು ಪಾಠ ಕೇಳ್ತಿದ್ರು. ಆಮೇಲೆ ನಿಧಾನ ಹಾರ್ಮೋನಿಯಂ ನುಡಿಸ್ಲಿಕ್ಕತ್ರು. ನಾನು ಹಾರ್ಮೋನಿಯಂ ಕಲಿತೀನಿ ಅಂದರು, ಕಲಿಸಿದೆ ಅವರಿಗೆ. ಎಲ್ಲರೂ ಅವ್ರಿಗೆ ಏನೋ ಒಂದು ಅಂದರೆ ನೋವಾಗಿದೆ ಅನ್ನೋ ಕಾರಣಕ್ಕೋಸ್ಕರನೇ. ಅವ್ರೇನು ಕಲಾವಿದ ಆಗೋದಿಲ್ಲ ನನಗೆ ಮೊದಲೇ ಗೊತ್ತು, ಅಥವಾ ಇನ್ನು ಮುಂದೆ ಅವ್ರಿಗೆ ನಾನು ಕಲಾವಿದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲೂ ಗೊತ್ತು. ಆದರೆ ಅವರು ಡೇ ಬೈ ಎಲ್ಲರ ಜೊತೆ ಬೆರಲಿಕ್ಕತ್ರು, ಚೆನ್ನಾಗಿ ಮಾತಾಡ್ಲಿಕ್ಕತ್ರು, ನೆಗೆ ಆಡ್ಲಿಕ್ಕತ್ರು, ನಮ್ಮೆಲ್ಲ ಸಂಭಾಷಣೆಯಲ್ಲಿ ಭಾಗವಹಿಸ್ಲಿಕ್ಕತ್ರು. ಕೊನೆಗೆ ಅವ್ರಿಗೆ ಹೇಗಾಗಿದ್ದಾರೆ ಅಂದರೆ, ಈಗ ಅವರು 1-2 ವಚನಗಳನ್ನು, ಒಂದು ರಾಗವನ್ನು, ಒಂದು ಸ್ವರಗೀತೆಯನ್ನು ಸ್ಟೇಜಲ್ಲಿ ಆರಾಮಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ. ಈಗ ಅವರು 22 ಟ್ಯಾಬ್ಲೆಟ್ ತಗೊಳ್ಳೋರು ಒಂದು 5-6 ವರ್ಷದಲ್ಲಿ, ಈಗ ಅವ್ರಿಗೆ 68 ಏಜು, ಈ ಏಜ್ ಅವ್ರು ಒಂದು ಟ್ಯಾಬ್ಲೆಟನ್ನು ತಗೊಳ್ಳಲ್ಲ. ಅವ್ರು ಹೇಳೋದೇನು ಅಂತ ಕೇಳಿದ್ರೆ, ಯಾವತ್ತು ನಾನು ಸಂಗೀತವನ್ನು ದಿನ 5-6 ತಾಸು ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದೇನೆ, ಆವತ್ತಿಂದ ನನಗೆ ಇದೆಲ್ಲ ಕಾಯಿಲೆಗಳು ಮಾಯ ಆದವು. ಇನ್ನೊಂದು ಜೀವಂತ ಉದಾಹರಣೆ, ಬಿಜಾಪುರದಲ್ಲಿ ಅವ್ರು ಇದ್ದಾರೆ ಈಗಲೂ ಕೂಡ. ಈಗ ಅವರು ಒಂದು ಟ್ಯಾಬ್ಲೆಟ್ ತಗೊಳ್ಳಲ್ಲ. ಅವ್ರು ಎಷ್ಟು ಖುಷಿಯಿಂದ ಹೇಳ್ತಾರೆ ಅಂದರೆ, ಆಸ್ಪತ್ರೆಗೆ ದುಡ್ಡು ಕೊಡೋದೇ ನಾನು ಸಂಗೀತ ಫೀಸ್ ಕಟ್ತೇನೆ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಇದೆ ಈ ಸಂಗೀತಕ್ಕೆ, ಅದನ್ನು ನಾವು ತಗೊಳ್ಬೇಕಷ್ಟೆ ಆ ರೀತಿಯಾಗಿ.
ಈಗ ಸಂಗೀತ ಇರಲಿ ಶಾಸ್ತ್ರೀಯ ಕಲೆಗಳಲ್ಲಿ ಒಂದಷ್ಟು ಪ್ರಾತ್ಯಕ್ಷಿಕೆ ಅಂತ ಮೊದಲೆಲ್ಲ ಮಾಡ್ತಿದ್ರಂತೆ ನಾನು ಕೇಳಿದ್ದು. ಇತ್ತೀಚೆಗೆ ನಮ್ಮಲ್ಲಿ ಸ್ವಲ್ಪ ಅದು ಕಡಿಮೆ ಆಗಿದೆ. ಪ್ರಾತ್ಯಕ್ಷಿಕೆ ಅಂದ್ರೆ ಏನು, ಈಗ ಒಂದು ಭಜನೆಗಿರಲಿ, ಭಜನಾ ಕಮ್ಮಟ ಈ ಥರದ್ದೆಲ್ಲ ನಡೀತಿದ್ದು. ಇತ್ತೀಚೆಗೆ ಅದರದ್ದು ಹೆಸರು ಅಷ್ಟಾಗಿ ಕೇಳಿ ಬರ್ತಾ ಇದೆ. ಅದೇ ನಾನು ಅಂದ್ರೆ ವೇಗದ ಜೀವನ ಕ್ರಮದಲ್ಲಿ ಈ ಕಲಿಕೆ ಅನ್ನೋದು, ಆಮೇಲೆ ಈಗ ಕಲಿಕೆ ಮಾಧ್ಯಮ ಭಾಳಷ್ಟು ಆಗಿಬಿಟ್ಟಿದೆ. ಈಗ ಯೂಟ್ಯೂಬ್ ಇರಲಿ, ನಾವು ಈಗ ಒಂದು ChatGPT ನೀವು ಹೇಳಿದ್ರೆ ಅದರಲ್ಲಿ ನೀವು ಟೈಪ್ ಮಾಡಿ ಎಲ್ಲ ಬರುತ್ತೆ ನಿಮಗೆ. ಈಗ AI ಬಂದಿದೆ, ಒಂದು ಸಾಂಗ್ ಮಾಡೋಣ ಅಂದ್ರೆ ಈಗ ಅರ್ಜೆಂಟ್ ಸಾಂಗ್ ಬೇಕು ನನಗೆ, ಇಲ್ಲಿ 2 ನಿಮಿಷಕ್ಕೆ ನಾನು ತಯಾರು ಮಾಡ್ಬೋದು. ಆ ಹಂತದ್ರಲ್ಲಿ ಕಮ್ಮಟಕ್ಕೆ ಹೋಗಿ 3-4 ದಿನ ವಾರಗಟ್ಟಲೆ ಕೂತು ಕಲಿತು ಅಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳೋದು. ಅದೇ ಕಾರಣ ಈಗ ವೇಗವೇ ಕಾರಣ ಅಂತ ಎಲ್ಲದಕ್ಕೂ. ಹಾಗಂತೇಳಿ ಈ ಎಲ್ಲ ಮಾಧ್ಯಮಗಳು ತಳಸ್ಪರ್ಶವಾದ ಸತ್ಯವಾದ ಜ್ಞಾನವನ್ನು ಕೊಡ್ತದೆ ಅನ್ನೋದಕ್ಕೆ ಆಧಾರ ಇಲ್ಲ. ಮತ್ತೆ ನೀವು ಮೂಲಕ್ಕೆ ಹೋಗಬೇಕು, ಯಾವುದು ಸತ್ಯ ಅಂತ ತಿಳ್ಕೊಳ್ಳಿಕ್ಕೆ ನೀವು ಮತ್ತೆ ಗ್ರಂಥಕ್ಕೆ ಹೋಗಬೇಕು. ಆದ್ರೆ ನಾವು ಇದನ್ನೇ ಸತ್ಯ ಅಂತ ತಿಳ್ಕೊಂಡು ಬರ್ತಾ ಇದ್ದೇವೆ. ಸೊ ಇದು ಕಾಲಚಕ್ರ. ಎಲ್ಲರೂ ಈಗ ಮತ್ತೆ ಹಳೇದು ಬರ್ಬೋದು ಇನ್ನೊಂದು 25 ವರ್ಷಕ್ಕೆ ಹೋದ್ಮೇಲೆ. ಈಗ ನಾವು ಇಷ್ಟು ವೇಗವಾಗಿ ಹೋಗ್ತಾ ಇದ್ದೇವೆ. ಮತ್ತೆ ಮೂಲ ಯಾವುದು ತುಂಬ ಗೊಂದಲಗಳಾದಾಗ ನಾವು ಹೇಗೆ ಮೂಲ ಹೋಗಿ ನೋಡಿದಾಗ ಇದು ಸತ್ಯ ಅಂತ ಗೊತ್ತಾಗ್ತದಲ್ಲ, ಹಾಗೆ ನೋಡುವಂಥ ಒಂದು ಕಾಲ ಬಂದೇ ಬರ್ತದೆ. ನೀವು ತಕ್ಷಣ ಅಂತ ಉಪಯೋಗಿಸಿದಾಗ ನನಗೊಂದು ಹೊಡೆದಿದ್ದು, ರಾಗ ಸಂಯೋಜನೆ ಮಾಡ್ತೀರಾ, ಸಾಮಾನ್ಯ ಎಷ್ಟು ಹೊತ್ತು ಬೇಕಾಗ್ತದೆ? ಅಥವಾ ತುಂಬಾ ಚೆನ್ನಾಗಿರುವ ಸಾಹಿತ್ಯ ಆದರೆ ಬೇಗ ನಾವು ಕಂಪೋಸ್ ಮಾಡ್ಬೋದು. ಯಾವುದಕ್ಕೆ? ಒಂದು, ಉಚ್ಚಾರಣೆಗೆ ಮಧುರವಾದ ಶಬ್ದಗಳು ಅಂತ ಶಬ್ದ ಯೂಸ್ ಮಾಡಿದ್ದಾರೆ. ಇನ್ನು ತಾಳಕ್ಕೆ ಆರಾಮಾಗಿರ್ಬೇಕು. ನೀವು ಒಂದು ಲೈನು ಅದನ್ನು ಜಗ್ಗಿ ಬೇಕು ಅಂತ ನಾವು ತಾಳಕ್ಕೆ ತಂದು ಕೂಡಿಸಿ ಈ ಥರ ಎಲ್ಲ ಮಾಡೋದಾದ್ರೆ ತುಂಬಾ ಸಮಯ ತೆಗೆದುಕೊಳ್ತದೆ. ಎಲ್ಲ ಸರಿ ಇದ್ರೆ ಎಲ್ಲ ಈಗ ಬರೆಯೋರಿಗೂ ಒಂದು ಛಂದಸ್ಸಿನ ಸೆನ್ಸ್ ಇದ್ರೆ, ಲಯದ ಸೆನ್ಸ್ ಇದ್ರೆ ಅವ್ರು ಬರೆದು ಕೊಟ್ವಿ ಅಂದ್ರೆ ನಾವು ಬೇಗ ಕೂಡಿಸ್ಬಹುದು ಅದನ್ನ. ಈಗ ಸ್ಥಳದಲ್ಲೇ ಸ್ಥಳದಲ್ಲಿ ಅದು ಆಶು ಕಂಪೋಸ್, ಆಶು ಬರವಣಿಗೆ ಈ ಥರದ್ದೆಲ್ಲ ಮಾಡಬಹುದು. ಮಾಡ್ತೀರಾ? ನಾನು ಮಾಡ್ತೀನಿ ಆ ಥರದ್ದು. ಈಗ ಕಾರ್ಯಕ್ರಮಕ್ಕೆ ಹೋದಾಗ ಏನಾದರೂ ಒಂದು ದೇವರ ಪದ್ಯವನ್ನು ಹಾಡಿ ಅಂತ ಕೇಳ್ತಾರೆ, ಅದು ನಮ್ಮ ಸಾಹಿತ್ಯ ಮಾತ್ರ ಇರ್ತದೆ, ರಾಗ ಸಂಯೋಜನೆ ಆಗಿರೋದಿಲ್ಲ. ಅವಾಗೆಲ್ಲ ಕೂತಲ್ಲೇ ಒಂದು ರಾಗದಲ್ಲಿ ಅದಕ್ಕೆ ಸರಿ ಒಂದು ರಾಗದಲ್ಲಿ ಅದನ್ನು ಹಾಡಿ ಅಲ್ಲೇ ಕಂಪೋಸ್ ಮಾಡಿದ್ದು ಬೇಕಾದಷ್ಟು ಹಾಡುಗಳಿದ್ದಾವೆ. ಈಗ ನಾನೇ ಬರೆದಿದ್ದು ಹಾಡು ಕೊಟ್ರೆ ಮಾಡ್ಬೋದು, ಪ್ರಯೋಗ ಮಾಡ್ಬೋದು. ಒಂದು 2-3 ನಿಮಿಷ ಸಮಯ ಕೊಟ್ರೆ ಮಾಡ್ಬೋದು ಆ ಥರ. ಓಕೆ ಸರ್, ಮಾಡಿ. ಯಾವ ಹಾಡು ಕೊಡಿ? ನೀವೇ ಬರೆದಿರೋ ಹಾಡು? ಹೌದು. ಸುಮಾರು ಎಷ್ಟು ಹಾಡು ಬರೆದಿದ್ರಿ? ನೆನಪಿಲ್ಲ. ಕವನ, ಹಾಡು, ಕತೆ ಎಲ್ಲ ಬರೋ ಹವ್ಯಾಸ ಅಷ್ಟೇ. ಈಗ ಒಂದು 5-6 ಲೈನನ್ನು ಇಲ್ಲಿ ಕಂಪೋಸ್ ಮಾಡೋಣ. ಇದನ್ನ ಈಗ ನೀನೇ ತಾನೇ ನನ್ನ ಸೆಳೆದವ, ಮನಸ್ಸಿನಂತೆ ಮರೆಸಿ ಮನಸ್ಸಿನಂಕೆ ಮರೆಸಿ ಎಳೆದವ. ನೀನೆ ತಾನೆ ಎನ್ನ ಸೆಳೆದವ, ಮನಸ್ಸಿನಂಕೆ ಮರೆಸಿ ಎಳೆದವ. ಅದು ನೀನೆ ತಾನೆ ಎನ್ನ ಸೆಳೆದವ ಅಂದರೆ ದಾದ್ರಾ ತಾಳ ಅಂತಿದೆ. 1 2 3 1 2 3 1 2 3. ಈಗ ನೀನೆ ತಾನೆ ಎನ್ನ ಸೆಳೆದವ, ಆ ಥರ ಈ ಥರ ರಿದಮಿಗೆ ಬಂದಾಗ ಕೂಡ್ಸೋದು ಭಾಳ ಈಸಿ ಆಗ್ತದೆ. ಈಗ ಇದು ನೋಡಿ, ಇದು ಮಿಶ್ರ ಕೀರ್ವಾಣಿ. ಈಗ ನಾನು ಅವಾಗ ಹೇಳಿದೆ ನಿಮಗೊಂದು ವಿಚಾರ, ಹಾಡಿನಲ್ಲೇ ಸಂಯೋಜನೆ ಕೂಡ ಇರ್ತದೆ, ನಾವು ಅದನ್ನು ಹುಡುಕಬೇಕು ಅಂತೇಳಿ. ಈಗ ನೀನೇ ತಾನೇ ಅನ್ನುವಲ್ಲಿ ನೀನೇ ಅನ್ನೋ ಈ ಹಾಡನ್ನು ನಾವು ನೀದಿಂದ ಪ್ರಾರಂಭಿಸೋಣ. ಓಕೆ, ಈಗ ಸಾರೆ ಗ ಮ ಪದ ನೀ ಇಲ್ಲಿಂದ ಹಾಡು ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ಅದು ಟ್ಯೂನ್ ನೆನ್ಪಿಟ್ಕೊಳ್ಳಿಕ್ಕೂ ತುಂಬ ಈಸಿ ಆಗುತ್ತೆ. ಈಗ ನೀನೆ ತಾನೇ ಸೆಳೆದವ ಹಾಗೆ ಆಗ್ಬೇಕು ಅದು. ಓಕೆ, ಸೆಳೆಯುವುದು ಯಾವಾಗಲೂ ಮೇಲಿಂದ ಕೆಳಗೆ ಬರೋ ರೀತಿ ಇರ್ತದೆ ಭಾವನೆಯಲ್ಲಿ. ಓಕೆ, ನೀನು ಅನ್ನೋದು ದೂರ, ಸೊ ಅಲ್ಲಿಂದ ಸೆಳೆದವ ಅನ್ನೋವ ಇಲ್ಲಿಗೆ ಬಂದ ಅನ್ನೋ ಅರ್ಥದಲ್ಲಿ. ಈಗ ತಾನೇ
ಆಯ್ತಾ? ದವ ನೀನೆ ತಾನೇ ಸೆಳೆದವ ಮನಸ್ಸಿನಂಕೆ ಮರೆಸಿ ಎಳೆದವ. ಇಲ್ಲಿ ಮನಸ್ಸಿನಂಕೆ ಮರೆಸಿ ಅಂದ್ರೆ ಗ ಅನ್ನೋದು ಶುದ್ಧ ಗ, ಅದು ಮರೆಯಾಗಿ ಕೋಮಲ್ಗ ಬರ್ತದೆ. ಸೊ ಅಲ್ಲಿ ಪರದೆ ಸರಿಸಿ ಇನ್ನೊಂದು ಬಂತು ಅನ್ನೋದಕ್ಕೆ ಆ ಥರ ಎರಡು ಸ್ವರಗಳನ್ನು ಒಟ್ಟಿಗೆ ಇಟ್ಟಿರೋದು. ನೀನೆ ತಾನೇ ಸೆಳೆದವ ಮನಸ್ಸಿನಂತೆ ಮರೆಸಿ ಎಳೆದವ. ಓಕೆ. ನೀನೆ ತಾನೇ ಸೆಳೆದವ ಮನಸ್ಸಿನಂಕೆ ಮರೆಸಿ ಎಳೆದವ. ಶಂಕೆ ಶಂಕೆ ಇಲ್ಲದೆ ಒಪ್ಪಿ ಒಲಿದೆ, ಶಂಕೆ ಇಲ್ಲದೆ ಒಪ್ಪಿ ಒಲಿದೆ. ನೀನೆಯನ್ನ ನೀನೆಯನ್ನ ಜೀವವೆಂದೆ. ಜೀವ ಮೇಲೆ ಯಾವಾಗಲೂ ಜೀವವೆಂದೆ, ಮತ್ತೆ ನೀನೇ ನನ್ನ ಜೀವ. ಜೀವದಕ್ಕಿಂತ ದೊಡ್ಡದು ಯಾವುದಿಲ್ಲ ಅಲ್ಲ. ಸೊ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಸಂಗೀತದಲ್ಲಿ. ಆ ಥರ ಅಲ್ಲೇ ಇರ್ತದೆ, ಅದು ನಾವು ಹುಡುಕ್ಬೇಕಾಗ್ತದೆ. ಈಗ ಒಟ್ಟು ಹೇಳ್ತೇನೆ. ನೀನೆ ತಾನೇ ಸೆಳೆದವ ಮನಸ್ಸಿನಂಕೆ ಮರೆಸಿ ಎಳೆದವ. ಸಾಫ್ಟಾಗಿ ಎಳೆದಿದ್ದು, ಅದು ಪ್ರೀತಿಯಿಂದ ಎಳೆದವನು ಅಂತೇಳಿ. ಈ ಎಳೆಯೋದ್ರೊಳಗೆ ಭಾಳ ನಮ್ಗೆ ಇರ್ತದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ನೀನೆ ತಾನೇ ಸೆಳೆದವ ಮನಸ್ಸಿನಂಕೆ ಮರೆಸಿ ಎಳೆದವ. ಶಂಕೆ ಇಲ್ಲದೆ ಒಪ್ಪಿ ಒಲಿದೆ, ನೀನೆಯನ್ನ ಜೀವವಲ್ಲೇ. ಹಾಗೆ ನೀ ಸರೆಗಮ ಪದ ನೀನೆ ಅನ್ನಲ್ಲಿ ಮತ್ತೆ ನೀನೇ ಬಂತು. ಸ್ವರನು ನೀನೇ, ಸಾಹಿತ್ಯನು ನೀ, ಆ ಥರ ಕೂಡಿಸಿದ್ದು. ನೀನೆಯನ್ನ ಜೀವವೆಂದೆ ಅಂದ್ರೆ ನಿನಕ್ಕಿಂತ ಜೀವ ಬೇರೆ ಯಾವುದೂ ಇಲ್ಲ ಅಂಥೇಳಿ ಈ ಥರ ಕಂಪೋಸ್ ಮಾಡ್ಬೋದು. ಮುಂದೆ ಇದು ಮುಗಿದ ಮೇಲೆ ಬೇಕಾದ್ರೆ ಪೂರ್ತಿ ಕಂಪೋಸ್ ಮಾಡಿಕೊಡ್ತೀನಿ. ಈ ಥರ ನಾವು ಬೇಗ ಕಂಪೋಸ್ ಮಾಡಿಬಿಡ್ಬೋದು. ಅಂದರೆ ರಿದಮಿಕ್ ಸೆಟ್ ಇದ್ರೆ ಮಾತ್ರ. ಒಂದು ಲೈನ್ ಉದ್ದ, ಒಂದು ಲೈನ್ ಗಿಡ್ಡ, ಅದು ಭಾಳ ಟೈಮ್ ತೊಗೊಳ್ತದೆ. ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಟೈಮ್ ತೊಗೊಳ್ತದೆ. ಇಷ್ಟಿರಲ್ಲ. ಥ್ಯಾಂಕ್ ಯು ಸರ್. ಹರೀಶ್ ಅವರೇ, ನಿಮ್ಮ ವೃತ್ತಿ ಜೀವನದ ಬಗ್ಗೆ, ಸಾಧನೆ ಬಗ್ಗೆ ಒಂದಷ್ಟು ತಿಳಿಸ್ಕೊಟ್ಟಿದ್ದೀರಾ. ಈಗ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಕೇಳಬೇಕು. ಯಾಕೆ ಅಂದರೆ ಒಬ್ಬ ಸಂಗೀತಗಾರ ಇರಲಿ, ಒಬ್ಬ ಕಲಾವಿದ, ಒಟ್ಟಾರೆ ಕಲಾವಿದ, ಕಲಾಕ್ಷೇತ್ರದಲ್ಲಿರುವವರಿಗೆ ಹಾಗೂ ಈಗಿನ ವೈದಿಕರಿಗೂ ಕೂಡ ಏನು ಒಳ್ಳೆಯ ವೃತ್ತಿ ಅಲ್ವಾ, ಗೌರವಯುತ ವೃತ್ತಿಗಳು. ಆದರೂ ಯಾಕೆ ಮದುವೆ ಆಗೋದಿಲ್ಲ, ಹೆಣ್ಣು ಕೊಡೋದಿಲ್ಲ, ಒಂದಷ್ಟು ಇದೆ ಅಂಥವರಿಗೆ. ಈಗ ಎಷ್ಟೋ ಕಲಾವಿದರು ಮದುವೆ ಆಗದೆ ಹಾಗೆ ಉಳಿದಿದ್ದಾರೆ. ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳ್ತೀರಾ? ನನ್ನ ವೈಯಕ್ತಿಕ ಬದುಕು ಭಾಳಷ್ಟು ಒಳ್ಳೆಯ ಅಂಶಗಳಿಂದನೇ ಕೂಡಿದೆ. ಕೆಲವೊಂದಿಷ್ಟು ನೋವಿನ ಸಂಗತಿಗಳು ಇದ್ದೇ ಇದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಈಗ ಬಾಲ್ಯದಲ್ಲಿ ನಾನು 1.5 ವರ್ಷ ಇರಬೇಕಾದ್ರೆ ನಮ್ಮ ತಾಯಿಯವರು ಸುಸೈಡ್ ಮಾಡಿಕೊಂಡ್ರು. ಹಾಗಾಗಿ ನಾನು ತಾಯಿಯ ಮುಖವನ್ನು ನೋಡಿಲ್ಲ. ಒಮ್ಮೊಮ್ಮೆ ಅನ್ನಿಸ್ತದೆ ಈ ಎಲ್ಲ ಅಂದರೆ ಸಾಧನೆ ಮಾಡಿದಾಗ ಅದನ್ನು ನೋಡೋರು ಇರಬೇಕು ಅಂತ. ಹಾಗೆ ಅನ್ನಿಸ್ತದೆ. ಈಗೇನೋ ಒಂದು ಪುಸ್ತಕ ಬರೆದ್ವಿ ಅಥವಾ ಪೇಪರಲ್ಲಿ ಯಾರೋ ಒಂದು ಕಾರ್ಯಕ್ರಮ ಕೊಟ್ಟರು ಅಂತ ಬರ್ತದೆ, ಅಥವಾ ಯಾವುದೋ ಒಂದು ಅವಾರ್ಡ್ ಬಂತು ಅಂತ ಅಂದಾಗ ಆ ಫೀಲಿಂಗ್ ಕಾಡ್ತದೆ. ಆದರೆ ಅದರ ನಂತರದ ಬದುಕಿಗೆ ನಮ್ಮ ತಂದೆಯವರೆಲ್ಲ ಚೆನ್ನಾಗಿ ನಮಗೆ, ನಮ್ಮ ಸಹೋದರರು ಇಬ್ಬರು, ತಮ್ಮ ಒಬ್ಬ, ಅಣ್ಣ, ಅತ್ತಿಗೆ, ಇವರೆಲ್ಲರೂ ನಮಗೆ ತುಂಬ ಚೆನ್ನಾಗಿ ಈ ವಿದ್ಯೆ ಅಂದರೆ ಚೆನ್ನಾಗಿ ಮಾಡ್ಕೊಂಡು ಹೋಗು ಅಂತೇಳಿ. ಅವರಿಗೆ ಸಂಗೀತದಲ್ಲಿ ಆಸಕ್ತಿ ಇದೆಯೋ ಇಲ್ಲೋ ಅದು ಬೇರೆ ಪ್ರಶ್ನೆ. ಆದರೆ ನಾನು ಹಾಡೋಬೇಕಾದ್ರೆ ಅವ್ರು ಏನು ನಮ್ಗೆ ತೊಂದರೆ ಕೊಡಲ್ಲ. ಇಷ್ಟಂತ ಅವರಿಗೆ ಆಸಕ್ತಿ ಇದ್ದೇ ಇದೆ, ಅದು ಪ್ರಶ್ನೆ ಇಲ್ಲ. ಈಗೀಗ ಅಂತೂ ಅವರಿಗೆ ತುಂಬ ಆಸಕ್ತಿ. ಈಗ ಅಂದರೆ ಸಂಗೀತದಲ್ಲಿ ಈಗೀಗೆಲ್ಲ ಇದೆ,
ಅಂತ. ಮತ್ತೆ ವಯಸ್ಸಾದಾಗ ಈ ಕಡೆ ಮುಖ ಮಾಡಲೇಬೇಕು ಎಲ್ಲರೂ, ಒಂದಲ್ಲ ಒಂದು ದಿನ. ನಾನು ಬೇಗ ಮಾಡಿದ್ದೇನೆ ಅಷ್ಟೇ, ವಯಸ್ಸಾದಾಗ ಒಬ್ಬರೆಲ್ಲ ಮಾಡಲೇಬೇಕು. ಭಜನೆನೂ ಒಂದು ಸಂಗೀತದ ಪ್ರಕಾರ. ಈಗೀಗ ನಮ್ಮ ಮನೆಯಲ್ಲಿ ನಮಗೆ ಸಂಗೀತಕ್ಕೆ ಒಳ್ಳೆಯ ಗೌರವ ಇದೆ. ಅದು ಮುಖ್ಯವಾಗಿ ಕಲೆಯನ್ನು ನೋಡಿ ನನಗೆ ಒಬ್ಬ ಕಲಾ ಮನೆತನದ ಹೆಣ್ಣೆ ನನಗೆ ಸಿಕ್ಕಿರೋದು ನನ್ನ ಜೀವನ ಸುಗಮವಾಗಿ ಸಾಗಲಿಕ್ಕೆ ಕಾರಣ ಆಯಿತು. ನಿಮಗೆ ಗೊತ್ತು, ಕವಾಳೆ ಫ್ಯಾಮಿಲಿ, ಕವಾಳೆ ಕುಟುಂಬದವರಂತರ ತಲಾಂತರದಿಂದ ಯಕ್ಷಗಾನವನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ಕವಾಳೆ ಗಣಪತಿ ಭಾಗವತ್ ನಿಮ್ಗೆ ಗೊತ್ತು, ಮೃದಂಗದಲ್ಲಿ ಭಾಗವತಿಗೆಯಲ್ಲಿ ತುಂಬ ಪ್ರಸಿದ್ಧರು. ಅವರ ಕಾಸ ತಮ್ಮ, ಅವರ ಮಗಳು ನನಗೆ ಮಡದಿಯಾಗಿ ಸಿಕ್ಕಿರೋದು. ಮತ್ತು ಇನ್ನೊಬ್ಬರು ಅವರ ತಮ್ಮ ಅನಂತ್ ಭಾಗವತ್ ಅಂತ ಬೆಂಗಳೂರಲ್ಲಿ, ಅವರು ಪೂರ್ಣ ಪ್ರಮಾಣದ ಸಂಗೀತಗಾರ. ಹೀಗೆ ಕಲಾವಿದರ ಕುಟುಂಬದಿಂದಲೇ ನನಗೆ ಹೆಣ್ಣು ಸಿಕ್ತು. ಹಾಗಾಗಿ ಅವರು ಕಲಾವಿದರ ಜೀವನ ಅಂದರೆ ಏನು, ಕಷ್ಟ ಅಂದರೆ ಏನು, ನನಗೆ ಯಾವತ್ತವರು ಸ್ಯಾಲ್ರಿ ಏನು, ನಿನ್ನ ನೌಕರಿ ಏನು ಕೇಳಿಲ್ಲ. ನಾನು ಪೂರ್ಣ ಪ್ರಮಾಣದಲ್ಲಿ ಒಬ್ಬ ಸಂಗೀತ ತೆಗೆದುಕೊಂಡಿದ್ದೇನೆ ಅಂತೇಳಿ ನನಗೆ ಹೆಣ್ಣು ಕೊಟ್ಟಿದ್ದಾರೆ. ಅದು ನನ್ನ ಲಕ್ ಅಂತ ಹೇಳ್ತೇನೆ ನಾನು. ಆದರೆ ಭಾಳ ಬೇಜಾರಾಗ್ತದೆ. ಒಳ್ಳೊಳ್ಳೆ ಹೆಸರಿರುವಂಥ ಕಲಾವಿದರಿಗೆ, ವ್ಯಸನರಹಿತರಾದ ಕಲಾವಿದರಿಗೆ, ಒಳ್ಳೆಯ ಹುದ್ದೆಯಲ್ಲಿರುವ ಕಲಾವಿದರಿಗೆ ಈಗಿನ ಸಮಾಜ ಹೆಣ್ಣು ಕೊಡೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂದರೆ ಸೆಕ್ಯೂರಿಟಿ ನೋಡ್ತಾರೆ ಈಗೆಲ್ಲ. ಅಂದರೆ ಮತ್ತೆ ನಾವು ಬೆಂಗಳೂರಲ್ಲಿ ಇರಬೇಕು, ಬೇಡಿಕೆಗಳು ಭಾಳ. ಆದರೆ ಸಮಾಧಾನ ಎಲ್ಲಿದೆ ಅದನ್ನು ಬಿಟ್ಟು ನಾವು ಆಡಂಬರದ ಕಡೆಗೆ ಹೋಗ್ತಾ ಇದ್ದೇವೆ. ಸಮಾಧಾನ ಅಂತ ಬಂದಾಗ ಮತ್ತೆ ಪುನಃ ಒಂದಲ್ಲ ಒಂದಿನ ಇವರೆಲ್ಲರಿಗೂ ಬೆಲೆ ಬರ್ತದೆ ಅನ್ನುವ ನಂಬಿಕೆ ನನ್ನದು. ನನ್ನ ಹೆಂಡತಿ ಹೆಸರು ಕವಿತಾ ಹೆಗಡೆ ಅಂತ, ಅವಳು ಹಾಡ್ತಾಳೆ. ಮಗ ಸುಸ್ವರ, ಅವನು ಈಗ 5ನೇ ತರಗತಿ, ಅವನು ಬಡಾಕೆಲ್ಲ ಹಾಡ್ತಾನೆ. ಹಾಗಾಗಿ ಸಮಾಧಾನದಿಂದ ನಾವು ಮತ್ತೆ ಸಹನೆಯನ್ನು ಕಳೆದುಕೊಳ್ಳದೆ ಏನೇ ಕಷ್ಟ ಬರಲಿ, ಒಳ್ಳೆಯದಾಗಲಿ, ಸ್ಥಿತಪ್ರಜ್ಞೆಯಿಂದ ನಾವು ಮುನ್ನಡೀತಾ ಇದ್ದೇವೆ. ನನ್ನ ಮನಸ್ಸೇ ಹಾಗೆ. ನಾನು ಏನು ಕಠಿಣತೆ ಬಂದರೂ ನಾವು ಒಂದೇ ಥರ ಇರೋದು, ಸಂಭ್ರಮದ ದಿನ ಬಂದರೂ ನಮ್ಮದು ಒಂದೇ ಥರ. ನಮ್ಮ ಮನೇಲಿ ಭಾಳ ವಾದ ಆಗ್ತಾ ಇರ್ತದೆ, ನೀವು ಏನು ಎಂಜಾಯ್ ಮಾಡೋದೇ ಇಲ್ಲ ಅಥವಾ ಏನು ವ್ಯಕ್ತಪಡಿಸೋದೇ ಇಲ್ಲ ಅಂಥೇಳಿ. ಈ ಸ್ಥಿತಪ್ರಜ್ಞೆನೇ ನನಗೆ ಭಾಳ ಸಹಾಯ ಮಾಡಿದೆ. ನಾನು ನನ್ನ ಪಾಡಿಗೆ ನನ್ನ ದಾರಿಯನ್ನು ಸೃಷ್ಟಿಸಿಕೊಂಡು ಮುಂದೆ ಹೋಗಲಿಕ್ಕೆ, ಮುಂದೆ ಹೀಗೆ ಬದುಕಬೇಕಂತ ನನಗನ್ನಿಸ್ತದೆ. ನನಗೆ ಭಾಳ ಇಷ್ಟ ಆಗ್ತದೆ ಹೀಗೆ ಬದುಕೋದು. ಡಾಕ್ಟರ್ ಹರೀಶ್ ಹೆಗಡೆ ಅವರೇ, ಇಷ್ಟೊತ್ತು ನಮಗೆ ನಿಮ್ಮ ತರಗತಿಯ ಸಮಯ ನನಗೆ ಗೊತ್ತು. ಸಾಮಾನ್ಯವಾಗಿ ಶನಿವಾರ ಆದಿತ್ಯವಾರ ಹೆಚ್ಚಿಗೆ ತರಗತಿಗಳಿರ್ತವೆ ಸಂಗೀತ ಶಿಕ್ಷಕರಿಗೆ. ಆದರೂ ಕೂಡ ನಮ್ಮೊಡನೆ ಇದ್ದು ನಮಗೆ ಸಹಕಾರ ನೀಡಿ, ತುಂಬ ಸಹಕಾರ ನೀಡಿದ್ದೀರಾ. ಎಲ್ಲ ವಿಷಯಗಳನ್ನು ಹೇಳಿದ್ದೀರಾ. ನಾವು ಕೇಳಿದ್ದೀವಿ, ಹೇಳಿದ್ದೀರಿ. ಇನ್ನೂ ಎಷ್ಟಿದೆಯೋ ನಿಮ್ಮ ಅಂತರಾಳದ ವಿಷಯಗಳು ನನಗೆ ಗೊತ್ತಿಲ್ಲ, ನಿಮ್ಮ ತರಗತಿಯ ವಿಷಯಗಳು ಗೊತ್ತಿಲ್ಲ. ಎಲ್ಲವನ್ನೂ ಬಿತ್ತರಿಸಲಿಕ್ಕೆ ಸಾಧ್ಯವಾಗದ ಕಾರಣ ಒಂದಷ್ಟನ್ನು ನಿಮ್ಮಿಂದ ತೆಗೆದುಕೊಂಡಿದ್ದೀವಿ. ಮತ್ತು ನಿಮ್ಮಿಂದ ಒಂದಷ್ಟು ವಿಷಯಗಳು ನಮಗೂ ಕೂಡ ಒಂದು ತಿಳುವಳಿಕೆ. ಅದು ನಾವೇನೀಗ ಜನರಿಗೆ ಹೇಳ್ತೇವೋ ಅದ್ರ ಮೂಲಕ ನಾವು ತಿಳ್ಕೊಂಡಿದ್ದೀವಿ, ನಮ್ಮ ಟೀಮ್ಗಳೆಲ್ಲ ತಿಳ್ಕೊಂಡಿದ್ದೀವಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರ ಪರವಾಗಿ ಹಾಗೂ ನಮ್ಮ ಜಗತಿ ಚಾನೆಲ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದೆ ಕೂಡ ನಿಮ್ಮ ಸಹಕಾರ, ನಿಮ್ಮ ಒಂದು ಮಾರ್ಗದರ್ಶನ ನಮಗೆ ಯಾವತ್ತೂ ಬೇಕು. ನಾವು ಕೇಳಿದಾಗ ನೀವು ಮಾರ್ಗದರ್ಶನ ನೀಡ್ತೀರಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಕೊನೆಯಲ್ಲಿ ಒಂದು ರಾಮನಾಮವನ್ನು ಹೇಳ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಆಯಿತು, ಇದು ರಾಮನ ಸ್ಥಳವೇ ಆಗಿದ್ದರಿಂದ ಅದನ್ನು ಮಾಡೋಣ. ನಾನು ಏನು ಮಾಡಿದ್ದೇನೆ ಬಿಟ್ಟಿದ್ದೇನೆ ಅದು ದೊಡ್ಡದಲ್ಲ, ಆದರೆ ಸಮಯಕ್ಕೆ ಸರಿಯಾಗಿ ಅವಕಾಶಗಳು ಜೀವನದಲ್ಲಿ ಸಿಗ್ತಾ ಬಂದು ನನ್ನ ಮಟ್ಟಿಗೆ ಭಾಳ ವಿಜೃಂಭಿಸುವುದು, ಸವಾಯಿ ಗಂಧರ್ವ ಸಂಗೀತೋತ್ಸವದಲ್ಲಿ ಹಾಡುವುದು, ಇಂಥ ಅವಕಾಶಗಳಲ್ಲದೇ ಇದ್ದರೂ ಕೂಡ ನಮ್ಮ ಜೀವನ ಸುಗಮವಾಗಿ ಸಾಗಲು ಅನುಕೂಲ ಮಾಡಿಕೊಟ್ಟಂಥ 2 ಸಂಸ್ಥೆಗಳು. ಒಂದು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಈಗ ಪ್ರಸ್ತುತ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಶೋಕೆ. ಇಲ್ಲಿ ಈ 2 ಸಂಸ್ಥೆಗೆ ನಾನು ಭಾಳ ಆಭಾರಿಯಾಗಿರ್ತೇನೆ, ಧನ್ಯವಾದಗಳನ್ನು ಕೂಡ ಹೇಳ್ತೇನೆ. ಅದೇ ರೀತಿಯಲ್ಲಿ ನಿಮ್ಮ ಜಗತಿ ಚಾನಲ್ ಅದು ಜಗತ್ ಪ್ರಸಿದ್ಧ ಆಗಲಿ ಅಂಥೇಳಿ ಶ್ರೀರಾಮನಲ್ಲಿ ಕೇಳ್ಕೊಳ್ತೇನೆ. ಆಗ್ತದೆ, ಯಾಕೆಂದರೆ ನಿಸ್ವಾರ್ಥ ಸೇವೆ ಅದು ದೇವರಿಗೆ ಸಲ್ತದೆ, ಅದಕ್ಕೆ ಸರಿಯಾದ ಫಲವು ಸಿಗ್ತದೆ. ಹಾಗಾಗಿ ವಿಶೇಷವಾಗಿ ಬಿಂದು ಹೆಗಡೆ ಅವರು, ಬಿಂದು ಆದರೂ ಕೂಡ ಅವರ ಕೆಲಸ ಸಾಗರದಷ್ಟು ವಿಶಾಲವಾಗಿರ್ತದೆ. ನೀವು ಸಾಗರದಷ್ಟೇ ರೀ ಬೆಳೀರಿ. ಇನ್ನು ಪ್ರೀತಿಯ ರವಿ ಅಣ್ಣ ಅಳ್ಳಂಕಿಯವರು, ಅದೇ ರವಿ ಹೆಗಡೆ, ನಾವು ಅವರಿಗೆ ರವಿ ಅಣ್ಣ ಅಂತಲೇ ಕರೆಯುವುದು. ಹಾಗಾಗಿ ಇನ್ನು ಮಧ್ಯಸ್ಥರು
ಮತ್ತು ರವಿ ಅಣ್ಣವರ ಮನೆಯವರು ಇವತ್ತು ಇಲ್ಲಿ ಇದ್ದಾರೆ. ಎಲ್ಲರೂ ಪ್ರೀತಿಯಿಂದ ನೀವು ಬಂದಿದ್ದೀರಿ. ನಾನೇ ನಿಮ್ಮಲ್ಲಿ ಬರಬೇಕಾಗಿತ್ತು, ಆದರೆ ನೀವೇ ಇಲ್ಲಿ ಬಂದು ಭಾಳ ಪ್ರೀತಿಯಿಂದ ಭಾವನೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದು. ನಾವು ಸಂದರ್ಶನ ತಿಳ್ಕೊಂಡೇ ಇಲ್ಲ. ನಿಮ್ಮೊಟ್ಟಿಗೆ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೋಸ್ಕರ ಏನು ನಮಗೆ ಅವಕಾಶ ಮಾಡಿಕೊಟ್ರಿ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ. ನಮ್ಮಿಂದ ಯಾವಾಗಲೂ ನಿಮಗೆ ಸಹಾಯ ಇದ್ದೇ ಇರ್ತದೆ, ಅದೇನು ಪ್ರಶ್ನೆನೇ ಇಲ್ಲ. ಯಾರೇ ಆದರೆ ನಮ್ಮ ವ್ಯಾಪ್ತಿ ಇರೋದು ಸಂಗೀತದಲ್ಲಿ ಮಾತ್ರ. ನೀವು ಸಂಗೀತದಲ್ಲಿ ಯಾವ ಸಹಾಯ ಕೇಳ್ತೀರಿ ಅದನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಒಂದು ರಾಮಸ್ಮರಣೆಯನ್ನು ನೀವು ಕೇಳಿದ್ದೀರಿ, ಮಾಡೋಣ. ನಾನು ಕೂಡ ಈ ಸಂದರ್ಭದಲ್ಲಿ ವಿಷ್ಣುಗುಪ್ತ ವಿದ್ಯಾಪೀಠ ಅಶೋಕೆ ಈ ಸಂಸ್ಥೆಗೂ ಹಾಗೂ ಇಲ್ಲಿ ನಮಗೆ ಸಹಕಾರ ನೀಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಆ ಗುರುಕೃಪೆ ಶ್ರೀರಾಮನ ಕೃಪೆ ನಮಗಿರಲಿ ಅಂತ ಕೇಳ್ಕೊಳ್ತಾ ಈಗ ಭಜನೆಯನ್ನು ಪ್ರಾರಂಭಿಸೋಣ. ರಾಮ 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 ರಾಮ